ಡಾಕಿಂಗ್ ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಸರ್, ಬ್ಲ್ಯಾಂಕ್ ಒಂಥರ ಆಸ್ ಎ ಸ್ಟೂಡೆಂಟ್ ಥರ ಕೇಳ್ತಾ ಹೋಗ್ತೀವಿ, ನೀವು ಹೇಳ್ತಾ ಹೋಗಿ. ಏನಿಲ್ಲ, ಈ ಈ ಒಂದು ಈ ಹೊರದ ಈ ಸ್ಪೇಸಲ್ಲಿ ನೀವು ಬಾಹ್ಯಾಕಾಶದಲ್ಲಿ ಒಂದು ಮನೆಯಿಂದ ಹೊರಗೆ ಹೋಗ್ಬೇಕು ಅಂತಂದ್ರೆ ಏನೊಂದು ಬೇಸಿಕ್ ಸ್ಟೆಪ್ ತಗೊಬೇಕಲ್ಲ, ಆ ಸ್ಟೆಪ್ಪನ್ನ ಇವತ್ತು ಇಸ್ರೋ ಮಾಡಿದೆ ನಮ್ಮ ದೇಶಕ್ಕೋಸ್ಕರ. ಇದು ಬೇಸಿಕ್ ಸ್ಟೆಪ್. ಬಾಹ್ಯಾಕಾಶದಲ್ಲಿ ಇದರಿಂದ ನಾವು ಮೂನಿಗೂ ಹೋಗ್ಬೋದು, ಅಂತರಿಕ್ಷದಲ್ಲಿ ಒಂದು ಸ್ಪೇಸ್ ಸ್ಟೇಷನ್ ಕೂಡ ಮಾಡ್ಬೋದು. ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ತುಂಬಾ ಲೇಮನ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ಇಷ್ಟ ದಿವಸ ನೀವು ಮನೆಯೊಳಗಿದ್ರಿ, ಈಗ ಬಾಗಿಲು ತಕ್ಕೊಂಡು ಮನೆಯಿಂದ ಹೊರಗೆ ಬಂದಿದ್ದೀರಿ. ತುಂಬಾ ಈಸಿಯಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಇದೆಷ್ಟರ ಮಟ್ಟಿಗೆ ಅಂದರೆ ಈಗ ಉಳಿದವರ ಬಳಿ ಇದ್ದ ಬೇರೆ ದೇಶಗಳಿದೆಯಲ್ಲ ಸರ್, ಅವರು ಏನು ಅದರಿಂದ ಲಾಭ ಪಡಿತಾ ಇದ್ದಾರೆ, ನಮಗೆ ಅದರ ಲಾಭ ಏನಾಗುತ್ತೆ ನೆಕ್ಸ್ಟ್ ನಮ್ಮದೇ ಆದಾಗ? ಈಗ ಮೋದಿಯವರು ಕೂಡ ನಮ್ಮ ಭಾರತದ ಪ್ರಧಾನಿಗಳು ಹೇಳಿದ್ದಾರೆ, ಭಾರತ ಅಂತರಿಕ್ಷ ಸ್ಟೇಷನ್ ಆಗ್ಬೇಕು ಅಂತ ಹೇಳಿದ್ದಾರೆ. ಈಗ ನಮ್ದೇ ಆದ ಒಂದು ಅಂತರಿಕ್ಷ ಸ್ಟೇಷನ್ ಆದ್ರೆ, BRS ಭಾರತ ಅಂತರಿಕ್ಷ ಸ್ಟೇಷನ್ ಆದ್ರೆ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಭೂಮಿ ನಮ್ಮ ಮನೆ, ಅಂತರಿಕ್ಷದಲ್ಲಿ ಮತ್ತೊಂದು ಮನೆ ಇದೆ. ಈ ಮನೆಯಿಂದ ಆ ಮನೆಗೆ ಹೋಗ್ಬೇಕು. ಈ ಮನೆಯಿಂದ ನಾವು ಒಂದು ವೆಹಿಕಲ್ ತಗೊಂಡಿದೀವಿ, ಏನೋ ನಮ್ದೊಂದು ರಾಕೆಟ್ ಗಗನಯಾನ್ ಅಂತ ಮಾಡ್ತಾ ಇದೀವಿ. ಈಗ ಅದ್ರಲ್ಲಿ ಕೂತ್ಕೊಂಡ್ವಿ. ಆ ಗಗನಯಾನಿಂದ ಆ ಭಾರತ ಅಂತರಿಕ್ಷ ಸ್ಟೇಷನ್ ಇಲ್ಲ, ಅದ್ರೊಳಗೆ ಹೋಗ್ಬೇಕಲ್ಲ. ಈ ವೆಹಿಕಲ್ ಇಂದ ಡೋರ್ ತೆಗಿಬೇಕು, ಆ ಅಂತರಿಕ್ಷ ಸ್ಟೇಷನ್ ಇಂದ ಅಲ್ಲಿದು ಒಂದು ಡೋರ್ ತೆಗಿಬೇಕು. ಇವೆರಡು ಜೋಡಣೆ ಆಗಿ ಅದ್ರ ಮೂಲಕ ಒಳಗೆ ಹೋಗ್ಬೇಕು, ಒಂದು ಮನೆಯಿಂದ ಮತ್ತೊಂದು ಮನೆಗೆ, ಇಲ್ಲ ಒಂದು ಕಾರಿಂದ ಮನೆಗೆ. ಅಲ್ಲಿ ಸ್ಟೇ ಆಗಕ್ಕಾಗತ್ತಾ? ಭಾರತ ಅಂತರಿಕ್ಷ ಸ್ಟೇಷನ್ ಮಾಡಿದ್ರೆ ಅಲ್ಲಿ ಸ್ಟೇ ಆಗ್ಬೋದು. ಓಕೆ. ಈಗ ಇವರು ಚಾವ್ಲಾ ಇವರೆಲ್ಲ ಇದ್ರಲ್ಲ? ಹೌದು ಹೌದು. ಏನು ನಾಸಾದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಎಲ್ಲ ಇದಲ್ಲ, ಅದ್ರಲ್ಲಿ ಹೋಗ್ಬೋದು. ನೋಡಿ, ನಾವೀಗ ಭೂಮಿಲಿದ್ದೀವಿ. ಭೂಮಿಲಿ ನಮಗೆ ಬೇಕಾದ ಲೈಫ್ ಸಪೋರ್ಟ್ ಸಿಸ್ಟಮ್ ಎಲ್ಲ ತರ, ಆಕ್ಸಿಜನ್ ಇರ್ಬೋದು, ಅಥವಾ ಲೈಫ್ ಸಪೋರ್ಟ್, ಗ್ರಾವಿಟಿ ಏನಿರ್ಬೋದು, ಅಥವಾ ಪ್ರೆಷರ್, ಟೆಂಪರೇಚರ್ ಎಲ್ಲ ಇದೆ. ನಾವು ಮೇಲ್ ಹೋಗ್ತಾ ಹೋದಂಗೆ ಗಾಳಿ ಕಡಿಮೆ ಆಗ್ತಾ ಹೋಗುತ್ತೆ, ಗಾಳಿನೇ ಇರಲ್ಲ, ಆಕ್ಸಿಜನ್ ಇರಲ್ಲ, ಟೆಂಪರೇಚರ್ ಇರೋದಿಲ್ಲ, ಲೈಫ್ ಸಪೋರ್ಟ್ ಆಗುವಂತ ಸಿಸ್ಟಮ್ಸ್ ಗಳು ಇರಲ್ಲ. ಅದು ನಾವೇನ್ ಮಾಡ್ತೀವಿ, ಒಂದು ಟೆಂಪರರಿ ಆಗಿ ಒಂದು 24 hours, 48 hours ಅಥವಾ ಒಂದು ವಾರದ ತನಕ ಮಟ್ಟಿಗೆ ಮಾಡುವಷ್ಟು ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಒಂದು ಕಾರ್ ತರ, ಅದು ಗಗನಯಾನ್ ಆಗುತ್ತೆ. ಅದ್ರಲ್ಲಿ ಕುತ್ಕೊಳ್ತೀವಿ. ಈಗ ನಮಗೆ ಸ್ಟೇಷನ್ ಅಲ್ಲಿ ಒಳಗೆ ಹೋಗ್ತೀವಿ. ಈಗ ಸರ್ ನಮಗೆ ರಿಕ್ಷಾ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಆಮೇಲೆ ಏನು ರೈಲ್ವೆ ಸ್ಟೇಷನ್ ಇದೆ, ಏರ್ಪೋರ್ಟ್ ಇದೆ. ಇದು ವಿಮಾನಕ್ಕೆ, ಬಸ್ಸಿಗೆ, ಇದಕ್ಕೆ. ಈಗ ರಾಕೆಟ್ ಹೋದಾಗ ಒಂದು ಏರ್ ಸ್ಟೇಷನ್ ನಮಗೆ, ಹೌದು ಅಲ್ವಾ ಸರ್? ಹೌದು. ಸೊ ಅಲ್ಲೊಂದು ನಮ್ಮ ಪಾರಮ್ಯ ಅಲ್ಲಿ. ಏನು ಅಂತಂದ್ರೆ, ಈಗ ಏನಾಗುತ್ತೆ ಅಂದ್ರೆ, ನೀವು ಮನೆಯಿಂದ ಹೊರಗೆ ಬಂದು ಕಾರಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಿ. ಹೆಂಗ್ ಕೂತಿದ್ದೀರಿ ಗೊತ್ತಿಲ್ಲ, ಮನೆಯೊಳಗೆ ಕಾರ್ ಇತ್ತಿದ್ರೆ ಕುತ್ಕೊಂಡ್ಬಿಟ್ಟಿದ್ದೀರಿ. ಈ ಕಾರು ಸ್ಪೇಸ್ ಸ್ಟೇಷನ್ ತನಕ ಹೋಗ್ಬಿಟ್ಟಿದೆ. ಈಗ ಕಾರ್ ಡೋರ್ ತೆಗಿಬೇಕಲ್ಲ, ಅಲ್ಲಿ ವ್ಯಾಕ್ಯೂಮ್ ಇದೆ, ಅಲ್ಲಿ ಟೆಂಪರೇಚರ್ ಇಲ್ಲ, ಅಲ್ಲಿ ಇನ್ಫ್ರಾರೆಡ್ UV ರೇಡಿಯೇಷನ್ಸ್, ಎಲ್ಲ ತರ ರೇಡಿಯೇಷನ್ಸ್ ಇರ್ತಾರೆ. ಒಂದು ಪ್ರೊಟೆಕ್ಟಿವ್ ನಾವು ಒಂದು ಟನಲ್ ತರ ಮಾಡ್ಕೊಂಡು, ಈಗ ಒಂದು ವೆಹಿಕಲ್ ಮತ್ತೊಂದು ವೆಹಿಕಲ್ ಅಟ್ಯಾಚ್ ಆಗಿ ಡಾಕ್ ಆಗಿದೆ ಅಂತ ಗೊತ್ತಾದ್ರ ಮೇಲೆ ಏರ್ ಲಾಕ್ ಆಗ್ಬೇಕು. ಒಳಗಿನ ಗಾಳಿ ಹೊರಗೆ ಹೋಗ್ಬಾರ್ದು, ಅದೆಲ್ಲ ಆಗ್ಬೇಕು. ಆಮೇಲೆ ಪವರ್ ಟ್ರಾನ್ಸ್ಫರ್ ಆಗ್ಬೇಕು. ಅದಾದ ಮೇಲೆ ಡೋರ್ ತೆಗಿತೀವಿ. ಈ ವಿಮಾನದಿಂದ ಇಳಿಯುವಾಗ ಒಂದು ಇದು ಕೊಡ್ತಾರಲ್ಲ ಸರ್, ಆ ತರ. ಆದ್ರೆ ಸ್ಪೇಸ್ ಅಲ್ಲಿ ಯಾವ್ದು ಸುಲಭ ಅಲ್ಲ. ನಿಮಗೆ ಒಂದ್ ತಿಳಿದಿರ್ಲಿ, ನಾವು ಇವತ್ತು 2025 ಏನ್ ನಾವು ಮಾಡಿದಾರ ಇಸ್ರೋ ಈ ಕೆಲಸದಲ್ಲಿ ಬಿಗ್ ಬ್ರೇಕಿಂಗ್, ಬಾಹ್ಯಾಕಾಶದಲ್ಲಿ ದಾಖಲೆ ಬರೆದ ನಮ್ಮ ಭಾರತ. 2 ಉಪಗ್ರಹಗಳ ಡಾಕಿಂಗ್ ಯಶಸ್ವಿ. ಇಸ್ರೋದ ಸ್ಪೇಡೆಕ್ಸ್ ಯೋಜನೆಯಡಿ ಕಾರ್ಯ. ಸೆನ್ಸರ್ಗಳ ಮೂಲಕ 2 ಉಪಗ್ರಹಗಳ ಜೋಡಣೆ. ಈ ಸಾಧನೆ ಮಾಡಿದ 4ನೇ ದೇಶವಾಗಿದೆ ಭಾರತ. ಅಮೆರಿಕ, ರಷ್ಯಾ ನೋಡಿ, ಅಮೆರಿಕ, ರಷ್ಯಾ, ಚೀನಾ ಬಳಿಕ ನಾವು ಭಾರತಾಂಬೆ, ತಾಯಿ ಭಾರತಿ. ಅಮೆರಿಕ, ರಷ್ಯಾ, ಚೀನಾ ಬಳಿಕ ಎಂತೆಂಥ ದೇಶ ನೋಡ್ರಿ, ಅದರ ನಂತರ ನಮ್ಮ ದೇಶ ರೀ. ಈ ಸಾಧನೆ ಮಾಡಿದ 4ನೇ ದೇಶ ಭಾರತ. ಕೆಲವರಿಗೆ ಇದು ಏನಪ್ಪ ಹಿಂಗೆಲ್ಲ ಹೆಸರುಗಳೆಲ್ಲ ಬರ್ತಾ ಇದೆ, ಏನೋದು ಲಾಂಚಿಂಗು, ಸ್ಪೆಡೆಕ್ಸು ಹಿಂದೆ, ಅದರ ಮಾಹಿತಿ ಕೊಡ್ತೀವಿ, ಸೈಂಟಿಸ್ಟ್ಗಳು ಬರ್ತಾರೆ, ಡೋಂಟ್ ವರಿ. ಈ ರೀತಿಯ ಪ್ರಕ್ರಿಯೆಗಳನ್ನು ಹಲವು ಸಲ ಮಾಡಲಿರುವ ಇಸ್ರೋ ಉಪಗ್ರಹಗಳ ಜೋಡಣೆ ಮತ್ತು ಪ್ರತ್ಯೇಕ ಮಾಡುವ ಕಾರ್ಯ. ಭವಿಷ್ಯದಲ್ಲಿ ಭಾರತದ್ದೇ ಆದ ಪ್ರತ್ಯೇಕ ಬಾಹ್ಯಾಕಾಶ ಸ್ಟೇಷನ್ ಹೊಂದುವ ಪ್ರಯತ್ನಕ್ಕೆ ಮೊದಲ ಯಶಸ್ವಿ ಹೆಜ್ಜೆ. ನಮ್ಮದೇ ಸ್ಟೇಷನ್. ಖುಷಿ ಆಗುತ್ತೆ, ಇದರ ಬಗ್ಗೆ
रेंज ऑपरेशन डायरेक्टर ने इसकी पुष्टि ಓಕೆ, ಬಾಹ್ಯಾಕಾಶ ತಜ್ಞರಿದ್ದಾರೆ. ನನಗೂ ಇದರ ಬಗ್ಗೆ ಗೊತ್ತಿಲ್ಲ. 2 ಉಪಗ್ರಹಗಳ ಡಾಕಿಂಗ್ ಯಶಸ್ವಿ ಅಂತಂದ್ರೆ ಪ್ರೊಫೆಸರ್ ನಮಸ್ತೆ. ಕೃಷ್ಣಮೂರ್ತಿ ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಈ ಡಾಕಿಂಗ್ ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಸರ್. ಬ್ಲ್ಯಾಂಕ್ ಒಂಥರ ಆಸ್ ಎ ಸ್ಟೂಡೆಂಟ್ ಥರ ಕೇಳ್ತಾ ಹೋಗ್ತೀವಿ, ನೀವು ಹೇಳ್ತಾ ಹೋಗಿ. ಏನಿಲ್ಲ, ಈ ಈ ಒಂದು ಈ ಹೊರದ ಈ ಸ್ಪೇಸ್ ಅಲ್ಲಿ ನೀವು ಬಾಹ್ಯಾಕಾಶದಲ್ಲಿ ಒಂದು ಮನೆಯಿಂದ ಹೊರಗೆ ಹೋಗ್ಬೇಕು ಅಂತಂದ್ರೆ ಏನೊಂದು ಬೇಸಿಕ್ ಸ್ಟೆಪ್ ತಗೊಬೇಕಲ್ಲ, ಆ ಸ್ಟೆಪ್ನ ಇವತ್ತು ಇಸ್ರೋ ಮಾಡಿದೆ ನಮ್ಮ ದೇಶಕ್ಕೋಸ್ಕರ. ಇದು ಬೇಸಿಕ್ ಸ್ಟೆಪ್. ಬಾಹ್ಯಾಕಾಶದಲ್ಲಿ ಬಸ್ ಸ್ಟ್ಯಾಂಡ್ ಇದರಿಂದ ನಾವು ಮೂನಿಗೂ ಹೋಗ್ಬೋದು, ಅಂತರಿಕ್ಷದಲ್ಲಿ ಒಂದು ಸ್ಪೇಸ್ ಸ್ಟೇಷನ್ ಕೂಡ ಮಾಡ್ಬೋದು. ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ತುಂಬಾ ಲೇಮನ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ಇಷ್ಟ ದಿವಸ ನೀವು ಮನೆಯೊಳಗಿದ್ರಿ, ಈಗ ಬಾಗಿಲು ತಕ್ಕೊಂಡು ಮನೆಯಿಂದ ಹೊರಗೆ ಬಂದಿದ್ದೀರಿ. ತುಂಬಾ ಈಸಿಯಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಇದೆಷ್ಟರ ಮಟ್ಟಿಗೆ ಅಂದರೆ ಈಗ ಉಳಿದವರ ಬಳಿ ಇದ್ದ ಬೇರೆ ದೇಶಗಳಿದೆಯಲ್ಲ ಸರ್, ಅವರು ಏನು ಅದರಿಂದ ಲಾಭ ಪಡಿತಾ ಇದ್ದಾರೆ? ನಮಗೆ ಅದರ ಲಾಭ ಏನಾಗುತ್ತೆ ನೆಕ್ಸ್ಟ್ ನಮ್ಮದೇ ಆದಾಗ? ಈಗ ಮೋದಿಯವರು ಕೂಡ ನಮ್ಮ ಭಾರತದ ಪ್ರಧಾನಿಗಳಿಗೂ ಹೇಳಿದ್ದಾರೆ, ಭಾರತ ಅಂತರಿಕ್ಷ ಸ್ಟೇಷನ್ ಆಗ್ಬೇಕು ಅಂತ ಹೇಳಿದ್ದಾರೆ. ಈಗ ನಮ್ದೇ ಆದ ಒಂದು ಅಂತರಿಕ್ಷ ಸ್ಟೇಷನ್ ಆದ್ರೆ, BRS ಭಾರತ ಅಂತರಿಕ್ಷ ಸ್ಟೇಷನ್ ಆದ್ರೆ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಭೂಮಿ ನಮ್ಮ ಮನೆ, ಅಂತರಿಕ್ಷದಲ್ಲಿ ಮತ್ತೊಂದು ಮನೆ ಇದೆ. ಈ ಮನೆಯಿಂದ ಆ ಮನೆಗೆ ಹೋಗ್ಬೇಕು. ಈ ಮನೆಯಿಂದ ನಾವು ಒಂದು ವೆಹಿಕಲ್ ತಗೊಂಡಿದೀವಿ, ಏನೋ ನಮ್ದೊಂದು ರಾಕೆಟ್ ಗಗನಯಾನ್ ಅಂತ ಮಾಡ್ತಾ ಇದೀವಿ. ಈಗ ಅದ್ರಲ್ಲಿ ಕೂತ್ಕೊಂಡ್ವಿ. ಆ ಗಗನಯಾನಿಂದ ಆ ಭಾರತ ಅಂತರಿಕ್ಷ ಸ್ಟೇಷನ್ ಇಲ್ಲ, ಅದ್ರೊಳಗೆ ಹೋಗ್ಬೇಕಲ್ಲ. ಈ ವೆಹಿಕಲ್ ಇಂದ ಡೋರ್ ತೆಗಿಬೇಕು. ಆ ಅಂತರಿಕ್ಷ ಸ್ಟೇಷನ್ ಇಂದ ಅಲ್ಲಿದು ಒಂದು ಡೋರ್ ತೆಗಿಬೇಕು. ಇವೆರಡು ಜೋಡಣೆ ಆಗಿ ಅದ್ರ ಮೂಲಕ ಒಳಗೆ ಹೋಗ್ಬೇಕು. ಒಂದು ಮನೆಯಿಂದ ಮತ್ತೊಂದು ಮನೆಗೆ, ಇಲ್ಲ ಒಂದು ಕಾರಿಂದ ಮನೆಗೆ. ಅಲ್ಲಿ ಸ್ಟೇ ಆಗಕ್ಕಾಗತ್ತಾ? ಭಾರತ ಅಂತರಿಕ್ಷ ಸ್ಟೇಷನ್ ಮಾಡಿದ್ರೆ ಅಲ್ಲಿ ಸ್ಟೇ ಆಗ್ಬೋದು. ಓಕೆ. ಈಗ ಇವರು ಚಾವ್ಲಾ ಇವರೆಲ್ಲ ಇದ್ರಲ್ಲ? ಹೌದು ಹೌದು. ಏನು ನಾಸದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಎಲ್ಲ ಇದಲ್ಲ, ಓಕೆ, ಅದು ಅದ್ರಲ್ಲಿ ಹೋಗ್ಬೋದು. ನೋಡಿ, ನಾವೀಗ ಭೂಮಿಲಿದ್ದೀವಿ. ಭೂಮಿಲಿ ನಮಗೆ ಬೇಕಾದ ಲೈಫ್ ಸಪೋರ್ಟ್ ಸಿಸ್ಟಮ್ ಎಲ್ಲ ತರ, ಆಕ್ಸಿಜನ್ ಇರ್ಬೋದು, ಅಥವಾ ಲೈಫ್ ಸಪೋರ್ಟ್, ಗ್ರಾವಿಟಿ ಏನಿರ್ಬೋದು, ಅಥವಾ ಪ್ರೆಷರ್, ಟೆಂಪರೇಚರ್ ಎಲ್ಲ ಇದೆ. ನಾವು ಮೇಲ್ ಹೋಗ್ತಾ ಹೋದಂಗೆ ಗಾಳಿ ಕಡಿಮೆ ಆಗ್ತಾ ಹೋಗುತ್ತೆ, ಗಾಳಿನೇ ಇರಲ್ಲ, ಆಕ್ಸಿಜನ್ ಇರಲ್ಲ, ಟೆಂಪರೇಚರ್ ಇರೋದಿಲ್ಲ, ಲೈಫ್ ಸಪೋರ್ಟ್ ಆಗುವಂತ ಸಿಸ್ಟಮ್ಸ್ಗಳು ಇರಲ್ಲ. ಅದು ನಾವೇನ್ ಮಾಡ್ತೀವಿ, ಒಂದು ಟೆಂಪರರಿ ಆಗಿ ಒಂದು 24 hours, 48 hours ಅಥವಾ ಒಂದು ವಾರದ ತನಕ ಮಟ್ಟಿಗೆ ಮಾಡುವಷ್ಟು ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಒಂದು ಕಾರ್ ತರ, ಅದು ಗಗನಯಾನ್ ಆಗುತ್ತೆ. ಓಕೆ, ಅದ್ರಲ್ಲಿ ಕುತ್ಕೊಳ್ತೀವಿ. ಈಗ ನಮಗೆ ಈಗ ಸರ್ ನಮಗೆ ರಿಕ್ಷಾ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಆಮೇಲೆ ಏನು ರೈಲ್ವೆ ಸ್ಟೇಷನ್ ಇದೆ, ಹೌದು, ಏರ್ಪೋರ್ಟ್ ಇದೆ. ಇದು ವಿಮಾನಕ್ಕೆ, ಬಸ್ಸಿಗೆ, ಇದಕ್ಕೆ. ಈಗ ರಾಕೆಟ್ ಹೋದಾಗ ಒಂದು ಏರ್ ಸ್ಟೇಷನ್ ನಮಗೆ, ಹೌದು ಅಲ್ವಾ ಸರ್? ಹೌದು. ಸೊ ಅಲ್ಲೊಂದು ನಮ್ಮ ಪಾರಮ್ಯ ಅಲ್ಲಿ. ಏನು ಅಂತಂದ್ರೆ, ಈಗ ಏನಾಗುತ್ತೆ ಅಂದ್ರೆ, ನೀವು ಮನೆಯಿಂದ ಹೊರಗೆ ಬಂದು ಕಾರ್ ಕೂತ್ಕೊಂಡ್ಬಿಟ್ಟಿದ್ದೀರಿ. ಹೆಂಗ್ ಕೂತಿದ್ದೀರಿ ಗೊತ್ತಿಲ್ಲ, ಮನೆಯೊಳಗೆ ಕಾರ್ ಇತ್ತು ಅಂತ ಹೇಳಿದ್ರೆ ಕೂತ್ಕೊಂಡ್ಬಿಟ್ಟಿದ್ದೀರಿ. ಈ ಕಾರು ಸ್ಪೇಸ್ ಸ್ಟೇಷನ್ ತನಕ ಹೋಗ್ಬಿಟ್ಟಿದೆ. ಈಗ ಕಾರ್ ಡೋರ್ ತೆಗಿಬೇಕಲ್ಲ, ಅಲ್ಲಿ ವ್ಯಾಕ್ಯೂಮ್ ಇದೆ, ಅಲ್ಲಿ ಟೆಂಪರೇಚರ್ ಇಲ್ಲ, ಅಲ್ಲಿ ಇನ್ಫ್ರಾರೆಡ್ UV ರೇಡಿಯೇಷನ್ಸ್, ಎಲ್ಲಾ ತರ ರೇಡಿಯೇಷನ್ಸ್ ಇರ್ತಾರೆ. ಒಂದು ಪ್ರೊಟೆಕ್ಟಿವ್ ನಾವು ಒಂದು ಟನಲ್ ತರ ಮಾಡ್ಕೊಂಡು, ಈಗ ಒಂದು ವೆಹಿಕಲ್ ಮತ್ತೊಂದು ವೆಹಿಕಲ್ ಅಟ್ಯಾಚ್ ಆಗಿ ಡಾಕ್ ಆಗಿದೆ ಅಂತ ಗೊತ್ತಾದ್ರ ಮೇಲೆ ಏರ್ ಲಾಕ್ ಆಗ್ಬೇಕು. ಒಳಗಿನ ಗಾಳಿ ಹೊರಗೆ ಹೋಗ್ಬಾರ್ದು, ಅದೆಲ್ಲ ಆಗ್ಬೇಕು. ಆಮೇಲೆ ಪವರ್ ಟ್ರಾನ್ಸ್ಫರ್ ಆಗ್ಬೇಕು. ಅದಾದ ಮೇಲೆ ಡೋರ್ ತೆಗಿತೀವಿ. ಈ ವಿಮಾನದಿಂದ ಇಳಿಯುವಾಗ ಒಂದು ಇದು ಕೊಡ್ತಾರಲ್ಲ ಸರ್, ಆ ತರ. ಆದ್ರೆ ಸ್ಪೇಸ್ ಅಲ್ಲಿ ಯಾವ್ದು ಸುಲಭ ಅಲ್ಲ. ನಿಮಗೆ ಒಂದ್ ತಿಳಿದಿರ್ಲಿ, ನಾವು ಇವತ್ತು 2025 ಏನ್ ನಾವು ಮಾಡಿದಾರ ಇಸ್ರೋ, ಈ ಕೆಲಸ ಭಾರಿ ಹೆಮ್ಮೆ ಕೆಲಸ. ಮತ್ತೆ ಪ್ರಪಂಚದಲ್ಲಿ 4ನೇ ಕಂಟ್ರಿ. ಹೌದು, ಭಾರತ, ರಷ್ಯಾ, ಚೀನಾ, ನಾವೀಗ. ಥ್ಯಾಂಕ್ ಯು ಕೃಷ್ಣಮೂರ್ತಿ ಅವರು, ಥ್ಯಾಂಕ್ ಯು ವೆರಿ ಮಚ್. ಇದು ಭಾರತದ ಸಾಧನೆ. ಅವರು ಹೇಳಿದ್ರು ಅಂದರೆ ಆಕಾಶದಲ್ಲಿ, ಬಾಹ್ಯಾಕಾಶದಲ್ಲಿ ಒಂದು ಏರ್ ಸ್ಪೇಸ್ ನಿರ್ಮಾಣ ಮಾಡೋದು ನಮ್ಮದೇ. ರಾಕೆಟಲ್ಲಿ ಹೋಗಿ ಅಲ್ಲಿ ಕೂತ್ ಬರ್ಬೋದು, ಲ್ಯಾಂಡ್ ಮಾಡಿ ಒಂದು ಕೆಲವು ದಿನಗಳಿದ್ದು ಉಲ್ಟಾನೇ ತಡ್ತಾ ಇರ್ತೀವಿ ಕೆಲವೆಲ್ಲ ನಾನು ನೋಡಿದ್ವಲ್ಲ.